ಚಲನಚಿತ್ರದ ಪ್ರಾರಂಭದಲ್ಲಿ ಜಾನ್, ಡ್ಯಾನಿ ಮತ್ತು ಎಮಾ ಅನ್ನುವಂತಹವರು ಹಿಮಾಲಯದ ತಪ್ಪಲಿನಲ್ಲಿ ಆ ಒಂದು ಮಂಜು ಕೊಯ್ದಂತಹ ಜಾಗದಲ್ಲಿ ಸ್ಕೇಟಿಂಗ್ ಮಾಡಲಿಕ್ಕೆ ಅಂತ ಹೊರಟಿರ್ತಾರೆ. ಅವರು ಕೇಬಲ್ ಕಾರ್ನಲ್ಲಿ ಆ ಎತ್ತರದ ಜಾಗಕ್ಕೆ ತಲುಪಲಿಕ್ಕೆ ಹೊರಟಿರ್ತಾರೆ. ಸಡನ್ ಆಗಿ ಅದು ನಿಲ್ಲುತ್ತೆ. ಅವರೆಲ್ಲ ಭಯ ಪಡ್ತಾರೆ. ಬಟ್ ಜಾನಿ ತುಂಬ ತಮಾಷೆಯಾದ ಸ್ವಭಾವ ಆಗಿರುತ್ತೆ. ಅವನು ತಮಾಷೆ ಮಾಡ್ತಾ ಇರ್ತಾನೆ. ಎಮಾ ತುಂಬಾ ಭಯಪಟ್ಟಿರ್ತಾಳೆ. ಜೊತೆಗೆ ಡ್ಯಾನಿ ಅವಳನ್ನು ಸಮಾಧಾನ ಮಾಡ್ತಾ ತಮಾಷೆಯಿಂದ ಮಾತಾಡಿಸ್ತಾ ನಿಧಾನವಾಗಿ ಅವರು ಆ ಪರ್ವತದ ತುತ್ತ ತುದಿಯನ್ನು ತಲುಪ್ತಾರೆ. ತುಂಬಾ ಅದ್ಭುತವಾದಂತಹ ಜಾಗ ಅದಾಗಿರುತ್ತೆ. ಅವರು ಖುಷಿಯಾಗಿ ಸ್ಕೇಟಿಂಗನ್ನು ಮಾಡ್ತಾ 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 ನಿಧಾನವಾಗಿ ಕೆಳಗಡೆಯ ಜಾಗಕ್ಕೆ ಬರ್ತಾರೆ. ಹಾಗೆ ಸಂಜೆ ಅವರು ಕೂತ್ಕೊಂಡು ಅಲ್ಲೇ ಟಿಫಿನನ್ನು ಮಾಡ್ತಾ ಮತ್ತೆ ಡಿಸ್ಕಸ್ ಮಾಡ್ತಿರ್ತಾರೆ. ಅಷ್ಟು ಖುಷಿ ಅನ್ನಿಸ್ಲಿಲ್ಲ, ನಾವು ಇನ್ನೊಮ್ಮೆ ಆ ಸ್ಕೇಟಿಂಗನ್ನು ಪ್ರಯತ್ನ ಪಡಬೇಕು ಅಂತ ಜಾನಿ ಸಜೆಸ್ಟ್ ಮಾಡ್ತಾನೆ. ಏಮಾ ಬೇಡ ಅಂತ ಹೇಳ್ತಾರೆ. ಬಟ್ ಕನ್ವಿನ್ಸ್ ಮಾಡಿಕೊಂಡು ಮತ್ತೆ ಆ 3 ಜನ ಹೊರಡ್ತಾರೆ. ಹಾಗೆ ಆ ಕೇಬಲ್ ಕಾರ್ ಇರುವಂತಹ ಜಾಗಕ್ಕೆ ಬರ್ತಾರೆ. ಬಟ್ ಅಲ್ಲಿರುವ ವ್ಯಕ್ತಿ ಹೇಳ್ತಾನೆ, ಇನ್ನು 3-4 ದಿನ ಹಾಲಿಡೇ ಟೈಮ್ ಸೀಸನ್ ನಡೀತಾ ಇದೆ, ಹಾಗೇನೆ ಇವಾಗ ರಾತ್ರಿ ಆಗಿದೆ, ನಾನು ಇದನ್ನು ಆಫ್ ಮಾಡ್ತೀನಿ ಅಂತ. ಇವರು ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡ್ಕೊಳ್ತಾರೆ. ಏಮಾ ಎಸ್ಪೆಷಲಿ ತುಂಬಾ ಪ್ರೀತಿಯಿಂದ ಮಾತನಾಡಿಸಿ ಅವನನ್ನು ಕನ್ವಿನ್ಸ್ ಮಾಡ್ತಾಳೆ. ಅವನು ಓಕೆ, ಹಾಗಾದರೆ ನೀವು ಅತಿ ಬೇಗವಾಗಿ ವಾಪಸ್ ಬರಬೇಕು, ನೀವು ವಾಪಸ್ ಬಂದ ತಕ್ಷಣ ನಾನು ಕ್ಲೋಸ್ ಮಾಡ್ತೀನಿ ಅಂತ ತಿಳಿಸಿ. ಆ ಜಾಗ ತುಂಬ ರೆಸ್ಟ್ರಿಕ್ಟೆಡ್ ಏರಿಯಾ ಆಗಿರುತ್ತೆ, ಅಲ್ಲಿ ಯಾರೂ ಓಡಾಡ್ತಾ ಇರಲ್ಲ. ಸೊ ನಿಧಾನವಾಗಿ ಆ ಕೇಬಲ್ ಕಾರ್ನ ಹತ್ಕೊಂಡು ಹೊರಡ್ತಾರೆ. ವಿಪರೀತವಾದಂತಹ ಚಳಿ ಇರುತ್ತೆ, ಮೈನಸ್ ಟೆಂಪ್ರೇಚರ್ ಇರುವಂತಹ ಜಾಗ ಅದಾಗಿರುತ್ತೆ. ಸೊ ನಿಧಾನವಾಗಿ ಹೊರಡ್ತಾರೆ. ಹೀಗೆ ಹೋಗ್ತಾ ಹೋಗ್ತಾ ಇರುವಾಗ ಮತ್ತೆ ಆ ಕೇಬಲ್ ಕಾರ್ ಒಂದು ಕಡೆ ಸ್ಟಾಪ್ ಆಗುತ್ತೆ. ಸೊ ಅದು ಯಾಕೆ ಅಂತ ನೋಡಿದಾಗ, ಆ ಮುಂಚೆ ಇರುವಂತಹ ವ್ಯಕ್ತಿ ತನ್ನ ಡ್ಯೂಟಿಯನ್ನು ಮುಗಿಸಿ ಹೊರಟಿರ್ತಾನೆ. ಇನ್ನೊಬ್ಬನಿಗೆ ಹೇಳ್ತಾನೆ, 3 ಜನ ಈ ಥರ ಮೇಲೆ ಹೋಗಿದ್ದಾರೆ, ಅವರು ವಾಪಸ್ ಬಂದ ನಂತರ ಇದನ್ನು ನೀನು ಆಫ್ ಮಾಡಿ ಹೊರಡು ಅಂತ. ಅವನು ಹಾಗೆ ನೋಡ್ತಾ ನಿಂತಿರ್ತಾನೆ. ಅಲ್ಲಿ ಯಾರೋ 3 ಜನ ಬಂದಂಗೆ ಕಾಣುತ್ತೆ. ಮೇ ಬಿ ಇವರೇ 3 ಜನ ಇರ್ಬೋದೇನೋ ಅಂತ ಹೇಳಿ ತಕ್ಷಣದಲ್ಲಿ ಅವನು ಆ ಕೇಬಲ್ ಕಾರ್ನ ಆಫ್ ಮಾಡಿ ಹೊರಟಿರ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬಂದಂತಹ ಆ 3 ಜನ ಬೇರೆ ಯಾರೋ ಆಗಿರ್ತಾರೆ, ಅಥವಾ ಅಲ್ಲೇ ಓಡಾಡ್ತಾ ಇರುವಂತಹ ಹುಡುಗರಾಗಿರ್ತಾರೆ. ಬಟ್ ಇವರು ಮಾತ್ರ ಆ ಕೇಬಲ್ ಕಾರ್ನಲ್ಲೇ ಕೂತಿರ್ತಾರೆ, ಮೇಲ್ಗಡೆ ಹೋಗ್ತಾ ಇರ್ತಾರೆ. ಸೊ ಇವರು ಕಾಯ್ತಾ ಕೂತ್ಕೊಳ್ತಾರೆ. ಏನೋ ಹಾಳಾಗಿರ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಸರಿಯಾಗುತ್ತೆ ಅಂತ. ಬಟ್ ಯಾವುದೇ ರೀತಿಯ ಮೂಮೆಂಟ್ ಅವರಿಗೆ ಕಾಣಲ್ಲ. ನಿಧಾನವಾಗಿ ಅವರಿಗೆ ಭಯ ಹುಟ್ಟೋಕೆ ಸ್ಟಾರ್ಟ್ ಆಗುತ್ತೆ. ಸುತ್ತ ನೋಡ್ತಿರ್ತಾರೆ, ವ್ಯೂ ತುಂಬ ಚೆನ್ನಾಗಿರುತ್ತೆ. ಬಟ್ ಅತಿಯಾದ ಕೊರೆಯುವ ಚಳಿ ಅವರನ್ನು ಕಾಡ್ತಾ ಇರುತ್ತೆ. ಜೊತೆಗೆ ಯಾಕೋ ಕಾರ್ ಮೂಮೆಂಟ್ ಆಗ್ತಾ ಇಲ್ವಲ್ಲ, ಏನಾಗಿರ್ಬೋದು ಅಂತ ನೋಡ್ತಾರೆ. ನಿಧಾನವಾಗಿ ಅಲ್ಲಿರುವ ಎಲ್ಲ ಲೈಟ್ಗಳು ಆಫ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಅಲ್ಲಿ ಸುತ್ತಮುತ್ತ ಎಲ್ಲ ಲೈಟನ್ನು ಆಫ್ ಮಾಡ್ತಾರೆ. ಆವಾಗ ಇವರಿಗೆ ಅನಿಸುತ್ತೆ, ಇಲ್ಲೇನೋ ಪ್ರಾಬ್ಲಮ್ ಆಗಿದೆ, ಖಂಡಿತ ನಾವಿಲ್ಲಿ ಹೋಗ್ತಿರೋದನ್ನು ಅವರು ಮರ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಜೋರಾಗಿ ಕಿರ್ಚಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಆ ಕಾರ್ ಇನ್ ಕೇಸ್ ಅವರು ಸ್ಟಾರ್ಟ್ ಆಗಿ ಹೋಗಿಲ್ಲ ಅಂತಾರೆ, ಅಲ್ಲಿ ಬೀಳುವಂತಹ ವಿಪರೀತ ಚಳಿಗೆ ಇನ್ನೇನು ಕೆಲವೇ ತಾಸುಗಳಲ್ಲಿ ಅಲ್ಲಿ ಸುಂಟರಗಾಳಿ ಕೂಡ ಪ್ರಾರಂಭ ಆಗುತ್ತೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ. ಆಗಿಲ್ಲ ಅಂತಾರೆ, ಇವರು ಚಳಿಗೆ ಆ ಕೇಬಲ್ ಕಾರ್ನಲ್ಲೇ ಸತ್ತು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಜೋರಾಗಿ ಕಿರ್ಚ್ತಾರೆ. ಯಾರೂ ಅಲ್ಲಿ ಸಹಾಯ ಮಾಡ್ಲಿಕ್ಕೆ ಬರಲ್ಲ, ಯಾಕೆಂದ್ರೆ ಅದು ತುಂಬ ರೆಸ್ಟ್ರಿಕ್ಟೆಡ್ ಏರಿಯಾ. ಜಾನಿ ತನ್ನ ತಪ್ಪಿನ ಅರಿವಾಗುತ್ತೆ, ಈ ರಿಸ್ಕ್ ತಗೋಬಾರ್ದಿತ್ತು ಅಂತ. ಡ್ಯಾನಿ ಹೇಳ್ತಾನೆ, ನೀವೇನು ಭಯ ಪಡಬೇಡಿ, ನಾನು ಕಾಪಾಡ್ತೀನಿ ಅಂತ. ಬಟ್ ಇದೇ ಸಂದರ್ಭಕ್ಕೆ ಕೆಳಗಡೆ ಒಂದು ಟ್ರಕ್ ಬರುತ್ತೆ, ಅಲ್ಲಿ ರಿಪೇರಿ ಮಾಡುವಂತಹ ಟ್ರಕ್ ಬರುತ್ತೆ. ಇವರು ಜೋರಾಗಿ ಕಿರ್ಚ್ತಾರೆ, ಕೂಗ್ತಾರೆ. ಬಟ್ ಆ ವ್ಯಕ್ತಿಗೆ ಇದು ಯಾವುದೂ ಕೇಳಿಸಲ್ಲ, ಯಾಕಂದ್ರೆ ಅವನು ಫುಲ್ ವಿಂಡೋಸು ಎಲ್ಲದನ್ನು ಕ್ಲೋಸ್ ಮಾಡ್ಕೊಂಡಿರ್ತಾನೆ. ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ. ಈ ಕಾರಣಕ್ಕಾಗಿ ಅವರು ಆ ಎಸೆದಂತಹ ವಸ್ತುಗಳು ಕೂಡ ಅವನಿಗೆ ಕಾಣಲ್ಲ. ಅವನು ಹಾಗೆ ಮುಂದೆ ಹೊರಟೋಗ್ತಾನೆ. ಹೀಗೆ ಚಳಿ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಡ್ಯಾನಿಗೆ ವಿಪರೀತವಾಗಿ ಚಳಿ ಆಗ್ತಾ ಇರುತ್ತೆ. ಅವನು ಬದುಕಲಿಕ್ಕೆ ಏನಾದರೂ ಒಂದು ಹೋರಾಟ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾನೆ. ಜಾನಿ ಕೂಡ ಅದನ್ನೇ ಹೇಳ್ತಾ ಇರ್ತಾನೆ. ಎಮಾ ಅಂತೂ ಚಳಿಗೆ ವಿಪರೀತವಾಗಿ ನಲುಗಿ ಹೋಗಿರ್ತಾಳೆ. ಡ್ಯಾನಿ ಹೇಳ್ತಾನೆ, ನಾನು ಹೇಗಾದರೂ ಮಾಡಿ ನಿಮ್ಮನ್ನು ಕಾಪಾಡ್ತೀನಿ, ಸೊ ಅದು ಎಷ್ಟೇ ಕಷ್ಟ ಆಗಿರ್ಬೋದು, ನಾವು ಬದುಕಿ ವಾಪಸ್ ಹೋಗಲೇಬೇಕು ಅಂತ ಹೇಳಿ ಏಮಾನಿಗೆ ಧೈರ್ಯವನ್ನು ಹೇಳಿ, ನಾನು ಇವಾಗ ಕೆಳಗಡೆ ಜಂಪ್ ಮಾಡ್ತೀನಿ, ಇಲ್ಲಿಂದ ಕೆಳಗಡೆ ನಾನು ಜಂಪ್ ಮಾಡಿ ಸುತ್ತಮುತ್ತ ಎಲ್ಲಾದರೂ ಓಡಾಡಿ ನಮಗೇನಾದರೂ ಹೆಲ್ಪ್ ಸಿಗುತ್ತಾ ಅಂತ ನೋಡ್ಕೊಬರ್ತೀನಿ ಅಂತ ಹೇಳ್ತಿರ್ತಾನೆ. ಇದೇ ಸಂದರ್ಭಕ್ಕೆ ಏಮಾನ ಗ್ಲೌಸ್ ಕೆಳಗಡೆ ಬಿದ್ದೋಗುತ್ತೆ. ಸೊ ಅಲ್ಲಿರುವಂತಹ ಆ ಟೆಂಪ್ರೇಚರ್ನಲ್ಲಿ ಒಂದು ಚಿಕ್ಕ ಗ್ಲೌಸ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ಫ್ರೋಝನ್ ಆಗುವಂತಹ ಮೈನಸ್ ಇರುವಂತಹ ಜಾಗ, -°C ಇರುವಂತಹ ಜಾಗದಾಗಿರುತ್ತೆ. ಹೀಗೆ ಹೇಳಿ ಡ್ಯಾನಿ ಅಲ್ಲಿಂದ ಜಂಪ್ ಮಾಡ್ತಾನೆ. ಆ ಕೇಬಲ್ ಕಾರ್ನಲ್ಲಿ ಕೂತ್ಕೊಂಡಿರೋ ಡ್ಯಾನಿ ಕೆಳಗಡೆ ಜಂಪ್ ಮಾಡ್ತಾನೆ. ಬಟ್ ಅವನು ಜಂಪ್ ಮಾಡಿದ ತಕ್ಷಣ ನೋಡಿದ್ರೆ ಅವನ 2 ಕಾಲುಗಳು ಮುರಿದು ಹೋಗುತ್ತೆ. ಯಾಕೆಂದರೆ ಹಿಮದಿಂದ ಆ ಜಾಗ ತುಂಬ ಕಲ್ಲಿನ ರೀತಿಯಲ್ಲಿ ಬದಲಾಗಿರುತ್ತೆ. ಅವನಿಗೆ ಆ ಚಳಿ ಮತ್ತು ನೋವಿಗೆ ಮಾತನ್ನು ಕೂಡ ಆಡ್ಲಿಕ್ಕೆ ಆಗ್ತಾ ಇರಲ್ಲ. ಜೋರಾಗಿ ಇವರಿಬ್ಬರು ಆ ಕೇಬಲ್ ಕಾರ್ ಮೇಲೆ ಕೂತ್ಕೊಂಡು ಕಿರಿಚ್ತಾರೆ, ಜಾನಿ ಮತ್ತು ಏಮಾ. ಬಟ್ ಡ್ಯಾನಿ 1 ಇಂಚ್ ಕೂಡ ಅಲಗಲಿಕ್ಕೆ ಅವನಿಗೆ ಸಾಧ್ಯ ಆಗಲ್ಲ. ಇದೇ ಸಂದರ್ಭಕ್ಕೆ ಜಾನಿ ನೋಡ್ತಾನೆ, ಅವ್ರು ಇರುವಂತಹ ಕೇಬಲ್ ಕಾರ್ನ ಸ್ವಲ್ಪ ಹಿಂದ್ಗಡೆ ಒಂದು ಕಂಬದಲ್ಲಿ ಮೆಟ್ಲುಗಳಿರೋದು ಕಾಣುತ್ತೆ. ಸೊ ಹೇಗಾದರೂ ಮಾಡಿ ನಾನು ಅಲ್ಲಿ ತಲುಪಿದ್ರೆ ಕೆಳಗಡೆ ಇಳಿದು ಹೋಗ್ಬೋದು ನಾನು ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಸೊ ನಿಧಾನವಾಗಿ ದಾಟ್ಲಿಕ್ಕೆ ಶುರು ಮಾಡ್ತಾನೆ. ಬಟ್ ಅಲ್ಲಿರುವಂತಹ ವಿಪರೀತ ಚಳಿಗೆ
ತಕ್ಷಣದಲ್ಲಿ ಅವನ ಕೈನಲ್ಲಿ ಬ್ಲಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ ಗ್ಲೌಸ್ ಡ್ಯಾಮೇಜ್ ಆಗಿ ಆ ಕೈ ಗಾಯ ಆಗಿ ಬ್ಲಡ್ ಬರುತ್ತೆ. ಇನ್ನೊಂದು ಕಡೆಯಲ್ಲಿ ಡ್ಯಾನಿ ಕೆಳಗಡೆ ಬಿದ್ಕೊಂಡಿರ್ತಾನೆ. ವಿಪರೀತವಾದಂತಹ ಚಳಿ ಆಗ್ತಾ ಇರುತ್ತೆ, ಜೊತೆಗೆ ಎರಡೂ ಕಾಲುಗಳು ಮುರಿದು ಹೋಗಿರುತ್ತೆ. ಇದೇ ಸಂದರ್ಭಕ್ಕೆ ಅಲ್ಲಿ ತೋಳಗಳು ಬಂದು ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತೆ. ಒಂದು ತೋಳ ಬರುತ್ತೆ, ಹಾಗೆ ಅದರ ಇಡೀ ಟೀಮ್ ಅಲ್ಲಿಗೆ ಬರುತ್ತೆ. ಬಂದು ನಿಧಾನವಾಗಿ ಇವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇವನು ತನ್ನ ಕಣ್ಣನ್ನು ಮುಚ್ಕೊತಾನೆ, ಹೇಗಾದರೂ ಮಾಡಿ ನಾನು ಇಲ್ಲಿ ಬದುಕಿದ್ರೆ ಏನಾದರೂ ಮಾಡ್ಬೋದು ಅಂತ. ಬಟ್ ಕೆಲವೇ ಕ್ಷಣಗಳಲ್ಲಿ ಸಾಕಷ್ಟು ತೋಳುಗಳು ಬಂದು ಅವನ ಮೇಲೆ ಅಟ್ಯಾಕ್ ಸ್ಟಾರ್ಟ್ ಮಾಡುತ್ತೆ. ಅತಿ ವಿಚಿತ್ರವಾಗಿ, ಅತಿ ಕ್ರೂರವಾಗಿ ಆ ತೋಳುಗಳು ಅವನನ್ನು ಸಾಯಿಸಾಕತ್ತೆ. ಇದನ್ನು ಇವರು ಏನೂ ಬೇರೆ ದಾರಿ ಇಲ್ಲದೆ ನೋಡ್ತಾ ಕೂತಿರ್ತಾರೆ. ಇವಾಗ ಒಬ್ಬರನ್ನೊಬ್ರು ಬ್ಲೇಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಮಾ ಅಂತಾಳೆ, ನೀನೇ ತಾನೇ ಐಡಿಯಾ ಕೊಟ್ಟಿದ್ದು, ನಾನು ಹೇಳ್ದೆ ಹೋಗೋದು ಬೇಡ ಅಂತ, ಬಟ್ ನೀನೇ ಕೇಳಲಿಲ್ಲ ಅಂತ. ಇನ್ನೊಂದು ಕಡೆಯಲ್ಲಿ ಜಾನಿ ಕೂಡ ಹೇಳ್ತಿರ್ತಾನೆ, ಹೌದು ನಾನೇನೋ ತಮಾಷೆಗೆ ಅಂತ ಅನ್ಕೊಂಡೆ, ಬಟ್ ನೀವು ಯಾಕೆ ನನ್ನನ್ನು ತಡಿಲಿಲ್ಲ, ನೀವು ಆವಾಗಲೇ ತಡಿಬೋದಿತ್ತಲ್ವಾ ಅಂತ ಒಬ್ಬರನ್ನೊಬ್ರು ಬ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರು ಎಷ್ಟೇ ಬ್ಲೇಮ್ ಮಾಡಿದ್ರು ಡ್ಯಾನಿ ಸತ್ತು ಸುಮಾರು ಹೊತ್ತಾಗೋಗಿರುತ್ತೆ. ಅವನ ದೇಹದ ಚೂರುಗಳು ಅಲ್ಲಿ ಫ್ರೋಝನ್ ಆಗೋದನ್ನು ತೋರಿಸ್ತಾರೆ. ಹೀಗೆ ಆ ರಾತ್ರಿ ಕಳೆದು ಮರುದಿನ ಬೆಳಗಾಗುತ್ತೆ. ಇವರ ಪರಿಸ್ಥಿತಿ ತುಂಬ ಚಿಂತಾಜನಕ ಆಗಿರುತ್ತೆ. ಎಮಾ ನೋಡ್ತಾಳೆ, ಅವಳು ರಾಡನ್ನು ಹಿಡ್ಕೊಂಡಿರೋ ಆ ಕೈ ಸಂಪೂರ್ಣವಾಗಿ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಚಳಿಗೆ. ಇವಳು ತಪ್ಪಿಸ್ಕೊಳ್ಳಿಕ್ಕೆ ತುಂಬ ಪ್ರಯತ್ನ ಪಡ್ತಾಳೆ. ವಿಪರೀತವಾಗಿ ನೋವಾಗ್ತಿರುತ್ತೆ. ಆದರೂ ಪ್ರಯತ್ನ ಪಟ್ಟು 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 ನಿಧಾನವಾಗಿ ಕೈ ತಪ್ಪಿಸ್ಕೊಳ್ತಾಳೆ. ನೋಡಿದ್ರೆ ಇಡೀ ಅಂಗೈನ ಒಂದು ಹಾಸಿನ ಚರ್ಮ ಹರಿದು ಹೋಗಿರುತ್ತೆ. ಆ ವಿಪರೀತವಾದ ಚಳಿಗೆ ಕೈಯ ಸಂಪೂರ್ಣ ಚರ್ಮ ಆ ರಾಡ್ಗೆನೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಚಳಿ ಅಲ್ಲಿರುತ್ತೆ. ಇದನ್ನು ಜಾನಿ ನೋಡ್ತಾನೆ. ಅವನಂತಾನೆ, ಏನೋ ಧೈರ್ಯ ಗೆಡಬೇಡ, ಏನೋ ಒಂದು ದಾರಿ ಸಿಗುತ್ತೆ, ನಾವು ಬದುಕ್ತೀವಿ ಅಂತ ಹೇಳ್ತಾನೆ. ಸೊ ಅವನು ಒಂದು ಧೈರ್ಯವನ್ನು ಮಾಡ್ತಾನೆ, ನಾನೇನಾದರೂ ಒಂದು ಪ್ರಯತ್ನವನ್ನು ಮಾಡಲೇಬೇಕು, ಇಲ್ಲಾಂದರೆ ಇಲ್ಲಿಂದ ಬದುಕಿ ಹೋಗಲಿಕ್ಕೆ ಸಾಧ್ಯನೇ ಆಗಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಅವ್ರಿಗೆ ಬೇರೆ ಏನೂ ದಾರಿಗಳು ಕಾಣ್ತಾ ಇರಲ್ಲ. ಎಷ್ಟೇ ಕೂಗಿದ್ರೂ ಯಾರೂ ಬರ್ತಿರಲ್ಲ. ಯಾಕೆಂದರೆ ಅಲ್ಲಿ 3-4 ದಿನಗಳ ಕಾಲ ರಜೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಆ ಜಾಗವನ್ನು ಓಪನ್ ಮತ್ತೆ ಮಾಡಿರಲ್ಲ. ಮತ್ತು ಇವರು ಅಲ್ಲಿರೋದು ಯಾರಿಗೂ ಗೊತ್ತಿರಲ್ಲ. ಆ ಕಾರಣಕ್ಕಾಗಿ ಇವರೇ ರಕ್ಷಿಸ್ಕೊಳ್ಳೋದು ಬಿಟ್ಟರೆ ಬೇರೆ ಯಾವ ದಾರಿನೂ ಇವ್ರ ಹತ್ರ ಉಳಿದಿರಲ್ಲ. ಅಲ್ಲೇ ಅವರಿಗೆ ಆ ಮೂತ್ರ ವಿಸರ್ಜನೆ ಬರುತ್ತೆ, ಅದನ್ನು ಮಾಡ್ಕೊತಾರೆ. ಇದರಿಂದಾಗಿ ಇನ್ನೂ ಚಳಿ ಜಾಸ್ತಿ ಆಗುತ್ತೆ. ಯಾಕೆಂದರೆ ಒದ್ದೆ ಆಗಿರೋ ಬಟ್ಟೆಯಿಂದ ಇನ್ನೂ ಚಳಿ ಹೆಚ್ಚು ಅನಿಸುತ್ತೆ. ಇವರಿಗೆ ಬೇರೆ ಇನ್ಯಾವುದೇ ಆಪ್ಷನ್ ಇರಲ್ಲ. ಅವನಂತಾನೆ, ನಾನು ಮೊದಲು ಮಾಡಿದ ಆಲೋಚನೆ ಪ್ರಕಾರನೇ ಆ ಕಂಬದ ಹತ್ರ ಹೋಗ್ಬಿಟ್ಟು ನಾನು ಇಳಿತೀನಿ, ಅದು ಎಷ್ಟೇ ಕಷ್ಟ ಆಗಲಿ ಅಂತ ಹೇಳಿ ನಿಧಾನವಾಗಿ ಹತ್ತಾನೆ. ಬಟ್ ಅಷ್ಟು ಸುಲಭ ಆಗಿರಲ್ಲ. ಆದರೂ ಕಷ್ಟಪಟ್ಟು ಆ ಕೇಬಲನ್ನು ಹಿಡ್ಕೊಂಡು ನೇತಾಡ್ಕೊಂಡು ನಿಧಾನವಾಗಿ ಹೊರಟು ಇನ್ನೊಂದು ಕೇಬಲ್ ಕಾರ್, ಅದರ ಹಿಂದಿರುವ ಕೇಬಲ್ ಕಾರ್ಗೆ ಬಂದು ತಲುಪ್ತಾನೆ. ಈ ಸಂದರ್ಭಕ್ಕೆ ಗೊತ್ತಾಗುತ್ತೆ, ಅವರು ಮುಂಚೆ ಕುಂತಹ ಆ ಕೇಬಲ್ ಕಾರ್ನ ನಟ್ಟು ಲೂಸ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೆಳಗಡೆ ಬೀಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವನು ಇನ್ ಕೇಸ್ ವಾಪಸ್ ಎಮಾ ಇರೋ ಜಾಗಕ್ಕೆ ಹೋದ್ರೂ ಕೆಳಗಡೆ ಬೀಳ್ತಾನೆ, ಅಥವಾ ಇವನು ಆ ಕಷ್ಟ ನೋವು ಎಷ್ಟೇ ಇದ್ರೂ ಹೋಗಿ ಕೆಳಗಡೆ ಇಳಿಲೇಬೇಕಾಗಿರುತ್ತೆ. ಮತ್ತೆ ಒಂದು ಧೈರ್ಯವನ್ನು ತಗೊಂಡು ಆ ಕೇಬಲ್ನಲ್ಲಿ ಮತ್ತೆ ಹೊರಡ್ತಾನೆ. ಅವನ ಅಂಗೈಯಲ್ಲಿ ವಿಪರೀತವಾಗಿ ಧಾರಾಕಾರವಾಗಿ ರಕ್ತ ಬರ್ತಾ ಇರುತ್ತೆ. ಇಡೀ ಅಂಗೈಯ ಒಂದು ಡ್ಯಾಮೇಜ್ ಆಗಿರುತ್ತೆ. ಜೊತೆಯಲ್ಲಿ ಕೆಳಗಡೆ ಆ ಪ್ರಾಣಿಗಳು ಬಂದಿರೋದು ಕಾಣುತ್ತೆ. ಮತ್ತೆ ಆ ತೋಳುಗಳು ಇವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಿರುತ್ತೆ. ಇವನಂತಾನೆ, ನೀನು ಸಿಕ್ಕಿದೇನಾದರೂ ವಸ್ತುಗಳಿದ್ರೆ ಕೆಳಗಡೆ ಬಿಸಾಕು, ಅದರಿಂದ ಹೆದರು ಓಡೋಗುತ್ತೇನೋ ಅಂತ. ಬಟ್ ಇದರಿಂದ ಯಾವ ಪ್ರಯೋಜನವೂ ಆಗಲ್ಲ. ಮತ್ತೆ ಇವನು ಧೈರ್ಯ ಮಾಡಿ ಆ ಕೇಬಲ್ನಲ್ಲಿ ನೇತಾಡ್ತಾ ಫೈನಲಿ ಆ ಕಂಬವನ್ನು ತಲುಪ್ತಾನೆ. ಕಂಬದಿಂದ ನಿಧಾನವಾಗಿ ಕೆಳಗಡೆ ಇಳಿದು ಅಲ್ಲಿ ಏನಾದರೂ ಹೆಲ್ಪ್ ಸಿಗ್ಬೋದಾ ಅಂತ ಹುಡುಕ್ತಾನೆ. ತಕ್ಷಣದಲ್ಲಿ ಅಲ್ಲೇ ಸುತ್ತಮುತ್ತ ಓಡಾಡ್ತಿರುವಂತಹ ತೋಳಗಳು ಮತ್ತೆ ಇವನ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬರೋದು ಇವನಿಗೆ ಕಾಣಿಸುತ್ತೆ. ಸ್ಕೇಟಿಂಗ್ ಬೋರ್ಡನ್ನು ತಗೊಂಡು ವೇಗವಾಗಿ ಸ್ಕೇಟ್ ಮಾಡ್ಕೊಳ್ತಾ ಕೆಳಗಡೆ ಹೋಗಿ ತಾನು ರಕ್ಷಣೆ ಪಡಿಬೇಕು ಅಂತ ಜಾರ್ಕೊಂಡು ಹೊರಡ್ತಾನೆ. ಇವಳು ಅದನ್ನು ನೋಡ್ತಾ ಕೂತಿರ್ತಾಳೆ. ಬಟ್ ಮತ್ತೆ ರಾತ್ರಿ ಆಗುತ್ತೆ. ಎಷ್ಟೊತ್ತಾದ್ರೂ ಡೇನಿ ವಾಪಸ್ ಬರಲ್ಲ, ಅಥವಾ ಜಾನಿ ವಾಪಸ್ ಬರಲ್ಲ. ಯಾಕೆ ಅಂದರೆ ಅವನು ಎಲ್ಲಿ ಹೋದ ಏನಾದ ಗೊತ್ತಿರಲ್ಲ. ಮತ್ತೆ ಮಾರನೇ ದಿನ ಬೆಳಗಾಗುತ್ತೆ. ಎಮಾ ಎಚ್ಚರವಾಗಿ ನೋಡ್ತಾಳೆ ಸುತ್ತಮುತ್ತ. ಎಲ್ಲೂ ಜಾನಿಯ ಸುಳಿವುಗಳು ಅವಳಿಗೆ ಕಾಣಲ್ಲ. ಸೊ ಇವಾಗ ಇವಳು ತನ್ನ ಜೀವವನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದು ಬಿಟ್ಟರೆ ಇವಳ ಹತ್ರ ಬೇರೆ ಯಾವ ಅವಕಾಶವೂ ಉಳ್ಕೊಂಡಿರಲ್ಲ. ಸೊ ಇವಳು ಬೇರೆ ದಾರಿ ಕಾಣದೆ ನಿಧಾನವಾಗಿ ಜೋತು ಬಿದ್ದು, ಸಾಕಷ್ಟು ಹಿಮ ಬಿದ್ದಿರೋದ್ರಿಂದ ಇವಳ ಕಾಲಿಗೆ ಏನೋ ಅಷ್ಟು ಏಟಾಗಲ್ಲ. ಬಟ್ ಆ ಕಾರ್ ಬಿದ್ದು ಇವಳ ಕಾಲಿಗೆ ಏಟಾಗುತ್ತೆ. ಒಂದು ಕಾಲು ಮುರಿದು ಹೋಗುತ್ತೆ. ಇವಳು ನಿಧಾನವಾಗಿ ತೆವಳುತ್ತಾ ಆ ಕೆಳಗಿನ ಜಾಗಕ್ಕೆ ಹೊರಡ್ತಾಳೆ. ನಿಧಾನವಾಗಿ ತೆವಳುತ್ತಾ ಹೋಗ್ತಾ ಅಲ್ಲೇ ಸುತ್ತಮುತ್ತ ಇರುವಂತಹ ಜಾಗವನ್ನು ಗಮನಿಸಿ ನೋಡ್ತಾಳೆ. ಅಲ್ಲಿ ರಕ್ತದ ಕಲೆಗಳು ಆ ಹೆಪ್ಪುಗಟ್ಟಿದ ಹಿಮದ ಮೇಲೆ ಕಾಣುತ್ತೆ. ಅವಳಿಗೆ ಅವಾಗ ಅರ್ಥ ಆಗಲಿ ಸ್ಟಾರ್ಟ್ ಆಗುತ್ತೆ, ಜಾನಿಯನ್ನು ಕೂಡ ಈ ತೋಳುಗಳು ತಿಂದು ಹಾಕಿದೆ ಅಂತ. ಅವು ಆಗತಾನೆ ಅದನ್ನು ತಿಂದು ಮುಗಿಸಿರುತ್ತೆ. ಇವಳ ಎದುರುಗಡೆನೂ ಒಂದು ತೋಳ ಬರುತ್ತೆ. ಬಟ್ ಅವರಿಗೆ ಆ ತೋಳುಗಳಿಗೆ ಆಲ್ರೆಡಿ ಹೊಟ್ಟೆ ತುಂಬಿರೋದ್ರಿಂದ ಇವಳನ್ನು ಏನೂ ಮಾಡಲ್ಲ. ಏನೋ ಇವಳ ಅದೃಷ್ಟವಶಾತ್ ಇವಳನ್ನು ನೋಡಿ ಹಾಗೆ ಹೊರಟು ಬಿಡುತ್ತೆ ಅವು. ಇವಳು ಮತ್ತೆ ತೆವಳುತ್ತಾ ಆ ಗುಡ್ಡದ ಕೆಳಗಿನ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಅವಳಿಗೆ ಯಾವ ಸಹಾಯನೂ ಸಿಗ್ತಾ ಇರಲ್ಲ. ಆನ್ ದ ವೇನಲ್ಲಿ ಆ ರೋಡ್ ಹತ್ರ ಬಂದು ಅವಳು ಇನ್ನೇನು ಸಾಯುವ ಹಂತದಲ್ಲಿ ಬಂದು ಬಿದ್ದಿರ್ತಾಳೆ. ಸಡನ್ನಾಗಿ ಒಂದು ಕಾರ್ ಅಲ್ಲಿಗೆ ಬರೋದು ಕಾಣಿಸುತ್ತೆ.
ಆ ಕಾರು ಸ್ಕಿಡ್ ಆಗುವಂತಹ ಜಾಗ ಆದ್ರೂ ಅವನು ಆ ಕಾರನ್ನು ನಿಲ್ಲಿಸಿ ನಿಧಾನವಾಗಿ ಎಮಾನನ್ನು ತನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೊರಡ್ತಾನೆ. ಸೊ ಫೈನಲಿ ಎಮಾ ಇಲ್ಲಿ ಬದುಕುಳಿತಾಳೆ. ಒಂದು ಚಿಕ್ಕ ತಮಾಷೆಗೂ ಅಥವಾ ಕೆಲವೊಮ್ಮೆ ಜೀವನದಲ್ಲಿ ಈ ಥರ ಸಿಚುವೇಶನ್ಗಳು ಬಂದ್ಬಿಡುತ್ತೆ, ಅವಳು ತನ್ನ ಎರಡೂ ಸ್ನೇಹಿತರನ್ನ ಕಳ್ಕೊತಾಳೆ. ಇಲ್ಲಿಗೆ ಈ ಚಿತ್ರ ಎಮಾನ ಬದುಕಿನೊಂದಿಗೆ, ಅವಳ ಹುಟ್ಟಿನೊಂದಿಗೆ ಕೊನೆಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.